ಹಾಗೂ ಎಲ್ಲ ಸುಗಮ ಸಂಗೀತ ಕ್ಷೇತ್ರದಲ್ಲಿ ವಿಶೇಷವಾಗಿ ತಮ್ಮದೇ ಕೊಡುಗೆಯನ್ನು ನೀಡುವ ಮುಖಾಂತರ ಆ ಕ್ಷೇತ್ರವನ್ನು ಶ್ರೀಮಂತಗೊಳಿಸ್ತಾ ಇರುವಂತಹ ಎಲ್ಲ ಗಾಯಕ ಗಾಯಕಿಯರೇ ಹಾಗೂ ವಿಶೇಷವಾಗಿ ವಾದ್ಯವೃಂದ ಅಂತ ನಾನು ಹೇಳಲ್ಲ, ಯಾಕೆಂದರೆ ಅವರು ಗಾಯಕರುಗಳೇ. ನಾನು ರಘು ಹಾಡಿರೋದು ಕೇಳಿದ್ದೀನಿ, ಪುರುಷೋತ್ತಮ ಹಾಡಿರೋದು ಕೇಳಿದ್ದೀನಿ, ಹಾಗೆ ಬಹುತೇಕರು ಹಾಡಿರೋ ಎಲ್ಲ ಹಾಡುಗಳನ್ನು ನಾನು ಕೇಳಿದ್ದೀನಿ. ಹಾಗಾಗಿ ಎಲ್ಲರೂ ಗಾಯಕರೇ. ಇಡೀ ಈ ತಂಡ ಬಹಳ ವಿಶೇಷವಾದಂತಹ ಒಂದು ಕೊಡುಗೆಯನ್ನು ಮೈಸೂರಷ್ಟೇ ಅಲ್ಲದೆ ರಾಜ್ಯಾದ್ಯಂತ, ಬಹುಶಃ ದೇಶಾದ್ಯಂತ, ವಿಶ್ವದಾದ್ಯಂತ ತಿರುಗಾಡಿ ಅವರು ಹಲವು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಇಂತಹ ಒಂದು ಅತ್ಯುತ್ತಮವಾದ ತಂಡ, ಅದರ ನೇತೃತ್ವವನ್ನು ಪುರುಷೋತ್ತಮ್ ವಹಿಸಿದ್ರೂ ಅವರ ಹಿಂದೆ ಅವರ ಕೈ ಕಾಲುಗಳಾಗಿ, ಮೆದುಳು, ಕಿವಿ, ಮೂಗು, ಕಣ್ಣುಗಳಾಗಿ ಹಲವು ಗೆಳೆಯರುಗಳು ಇಲ್ಲೆಲ್ಲ ನನಗೆ ಕಾಣಿಸ್ತಾ ಇದ್ದಾರೆ. ಇದು ಹೀಗೆ ಇರುತ್ತೆ. ಹಿಂದೆ ಹಲವು ವರ್ಷಗಳಿಂದ ಇರುವ ಈ ತಂಡ ಮುಂದೆನೂ ಬಹುಶಃ ಹೀಗೆ ಇರುತ್ತೆ. ಹಾಗಾಗಿ ಈ ಸಂಪರ್ಕಕ್ಕೆ ಬರುವ ಎಲ್ಲರೂ ಖಂಡಿತವಾಗ್ಲೂ ಅದೆಂತಹ ಕಂಠ ಇಲ್ಲದೇ ಇದ್ರೂ 4 ಹಾಡುಗಳನ್ನಂತೂ ಖಂಡಿತವಾಗ್ಲೂ ಕಲಿತಾರೆ. ಆಯ್ತಾ? ಅತ್ಯುತ್ತಮವಾದ ಕಂಠ ಇದ್ದರೆ ಅವರು ಅತ್ಯುತ್ತಮ ಗಾಯಕರಾಗಿ ರೂಪುಗೊಳ್ತಾರೆ. ಇಲ್ಲದೇ ಇರೋ ನನ್ನಂತವರು 4 ಹಾಡನ್ನು ಕಲಿತಾರೆ ಖಂಡಿತವಾಗ್ಲೂ. ಅದಂತೂ ಖಂಡಿತವಾಗ್ಲೂ ನಾನು ಹೇಳಬಲ್ಲೆ. ಯಾಕೆಂದರೆ ನಿಮ್ಮ ಇಡೀ ತಂಡಕ್ಕೆ ಆ ಒಂದು ಶಕ್ತಿ ಇದೆ. ಬಹುಶಃ ಹಾಡಿಸುವಂತಹ ಶಕ್ತಿ ಈ ಸಾಪಾಸ ಸಂಗೀತ ವಿದ್ಯಾಲಯದ ಮುಖಾಂತರ ಆಗಲಿ ಎನ್ನುವಂಥ ಒಂದು ಹಾರೈಕೆಗಳನ್ನು ನಾನು ಹೇಳ್ತಾ ಇದ್ದೀನಿ. ವಿಶೇಷವಾಗಿ ರಾಜಪ್ಪ ಮೇಷ್ಟ್ರು ನಾವು ಇಲಾಖೆ ಒಳಗಡೆ ಇದ್ದಾಗ ಯಾವುದೋ ಎಷ್ಟು ವರ್ಷಗಳ ಹಿಂದೆ ಅವರನ್ನು ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಾನು ಮೊದಲು ನೋಡಿದ್ದು. ಆನಂತರದಲ್ಲಿ ಹಾಸನದಲ್ಲಿ ನಾನು ಸರ್ವಿಸ್ ಮಾಡೋ ಟೈಮಲ್ಲಿ ಅವರು ಹಲವು ತಂಡಗಳ ಜೊತೆಯಲ್ಲಿ ಕಾರ್ಯಕ್ರಮ ನೀಡಲಿಕ್ಕೆ ಅಲ್ಲಿಗೆ ಬರೋರು, ಪೌರಾಣಿಕ ನಾಟಕ ತಂಡಗಳ ಜೊತೆಯಲ್ಲಿ. ಆಗ ಅವರನ್ನು ಮತ್ತೆ ಮಾತನಾಡಿಸಿದ್ದು, ಅವರ ಜೊತೆಯಲ್ಲಿ ಇವತ್ತಿಲ್ಲಿ ಕೂತಿರೋದು ಬಹಳ ನನ್ನ ಭಾಗ್ಯ. ಖಂಡಿತವಾಗ್ಲೂ ಸಂತೋಷ ಆಗಿದೆ. ಈ ಒಂದು ಸಂಸ್ಥೆ ಬಹುಶಃ ನೋಂದಣಿ ಮಾಡಿದ ಹಾಗೆ ಕಾಣಲಿಲ್ಲ. ನೋಂದಣಿ ಮಾಡಿಸುವ ಮುಖಾಂತರ ಒಂದಷ್ಟು ಇಲಾಖೆಯಿಂದ ಸಿಗಬಹುದಾದಂತಹ ಅವಕಾಶಗಳನ್ನು ಪಡೆದುಕೊಳ್ಳಲಿಕ್ಕೆ ಅನುಕೂಲ ಆಗಲಿ. ಹಾಗಾಗಿ ಇದನ್ನು ಸಂಘಗಳ ಕಾಯ್ದೆ ಅಡಿಯಲ್ಲಿ ಸಂಸ್ಥೆಯನ್ನು ನೋಂದಣಿ ಮಾಡಿಸ್ಕೊಳ್ಳಿ ಅಂತ ಒಂದು ಸಲಹೆಯನ್ನು ನಾನು ಕೊಡ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಆಗ ಬಹುಶಃ ಇಲಾಖೆಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಗಲಿ ಅಥವಾ ಕೇಂದ್ರ ಸಂಸ್ಕೃತಿ ಮಂತ್ರಾಲಯ ಆಗಲಿ ಯಾವುದೇ ಇಲಾಖೆಗಳಿಂದ ಸಿಗಬಹುದಾದ ಒಂದಷ್ಟು ಅನುಕೂಲಗಳನ್ನು ಪಡೆಯಲಿಕ್ಕೆ ನಿಮಗೆ ಅವಕಾಶ ಆಗುತ್ತೆ. ನೋಂದಾಯಿತ ಸಂಸ್ಥೆಯಾದಾಗ ಮಾತ್ರ ಅವಕಾಶ ಆಗುತ್ತೆ. ಹಾಗಾಗಿ ಸಂಸ್ಥೆಯನ್ನು ನೋಂದಣಿ ಮಾಡಿಸ್ಕೊಳ್ಳಿ. ಬಹುಶಃ ಇಲ್ಲಿರೋರು ಎಲ್ಲರೂ ಸೇರಿದ್ರೆ ಇಂತಹ 10 ಸಂಸ್ಥೆಗಳನ್ನು ನಾಳೆ ಬೆಳಗ್ಗೆನೇ ನೋಂದಣಿ ಮಾಡಿಸುವಂಥ ಶಕ್ತಿ ಇರುವಂಥವರು. ಹಾಗಾಗಿ ಎಲ್ಲರೂ ಇದನ್ನು ನೀವು ಗಂಭೀರವಾಗಿ ತಗೊಳ್ಳಿ ಅಂತ ಒಂದು ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ, ಈ ಸಂದರ್ಭದಲ್ಲಿ ನನ್ನನ್ನು ಕರೆದಿದ್ದಕ್ಕಾಗಿ ನಾನು ಪುರುಷೋತ್ತಮ್ ಅವ್ರಿಗೆ ಪ್ರೀತಿಯ ನೆನಕೆಗಳನ್ನು ಸಲ್ಲಿಸ್ತಾ, ಇಲ್ಲಿರುವ ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಾನು ಹೃದಯ ಸ್ಪರ್ಶಿ